ಕ್ಯೂರಿಯಸ್ ಬ್ರೈನ್ಸ್ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್, ಇನ್ಫ್ಯಾಕ್ಟ್ ಗ್ರೇಟ್. ಮೊನ್ನೆ ನಿಮ್ದು ನೀಟ್ ಎಕ್ಸಾಮ್ ಮುಗಿತ್ತು, May 4th. ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅನ್ಕೊಂತೀನಿ. ಬಟ್ ಹೇಳ್ಬೋದು ಸರ್ ಏನು ಸರ್ ಟಫ್ ವಿತ್ ಪೇಪರ್. ಹೌದು, ಈ ಇಯರ್ ಕಂಪೇರಿಟಿವ್ಲಿ ಟಫ್ ಕ್ವಶನ್ಸ್ ಕೇಳಿದ್ರು ಫಿಸಿಕ್ಸ್ ಅಲ್ಲಿ, ಎಸ್ಪೆಷಲಿ ಫಿಸಿಕ್ಸ್ ಅಲ್ಲಿ ಇಂಥ ಕ್ವಶನ್ಸ್ ಕೇಳಿದ್ರು. JEE ಮೇನ್ಸ್ಗಿಂತ ಹೈ ಲೆವೆಲ್ ಕ್ವಶನ್ಸ್ ಕೂಡ ಕೇಳಿದ್ರು. ಇವಾಗ ನೀವು HC ವರ್ಮಾ ಇಲ್ಲಾಂದ್ರೆ ಯಾವ್ದೋ ದೊಡ್ಡ ದೊಡ್ಡ ರೆಫರೆನ್ಸ್ ಬುಕ್ನ ರೆಫರ್ ಮಾಡಿರ್ತೀರಾ, ಅದರಲ್ಲಿ ಕೂಡ ಕಾನ್ಸೆಪ್ಟ್ ಇಲ್ಲ. ಇರೋಡೋ ಅಂತ ಒಂದು ರೆಫರೆನ್ಸ್ ಬುಕ್ ಇದೆ, ಅದು JEE ಮೇನ್ಸ್ ಅಡ್ವಾನ್ಸ್ ಯೂಸ್ ಮಾಡ್ತಾರೆ, ಅದರೆಲ್ಲ ಕಾನ್ಸೆಪ್ಟ್ ವಿತ್ ಡಿರೈವೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ರೆಫರ್ ಮಾಡಿರಲ್ಲ. ಸೊ ಆ ಥರ ಕ್ವಶನ್ಸ್ ಒಂದೆರಡು ಇತ್ತು. ಆನ್ ಅನ್ ಅವರೇಜ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 16 to 17 ಟಫ್ ಕ್ವಶನ್ಸ್ ಇತ್ತು, ಒಂದು 21 to 22 ಮಾಡರೇಟ್ ಕ್ವಶನ್ಸ್ ಇತ್ತು, ಮಿಕ್ಕಿದ್ದೆಲ್ಲ ಈಸಿ ಕ್ವಶನ್ಸ್. ಟಫ್ ಇನ್ ದ ಸೆನ್ಸ್ ನೀವು ಮಾಡಬಹುದು, ಬಟ್ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತವೆ. ಸೊ ನೋ ವರೀಸ್, ಪೇಪರ್ ಟಫ್ ಇತ್ತು, ಸೊ ಅದಕ್ಕೆ ನಿಮ್ ಕಟ್ ಆಫ್ ಕೂಡ ಕಡಿಮೆ ಆಗುತ್ತೆ. ಡೋಂಟ್ ಲೂಸ್ ಹೋಪ್ಸ್. ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ನಾವು ಈ ವಿಡಿಯೋಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಮೊನ್ನೆ ಆದ ನೀಟ್ 2025 ಫಿಸಿಕ್ಸ್ ಪೇಪರ್. ಫಸ್ಟ್ ಕ್ವಶನ್ ನೋಡಿ, AB is part of an electric circuit. The potential difference VA minus VB find ಮಾಡಬೇಕು. At the instant when current I equal to 2 amps and is increasing at the rate of 1 amp per second. ಏನಿಲ್ಲ, ಇದು ಈಸಿ ಕ್ವಶನ್ ಅಂತ ನೀವು ಕನ್ಸಿಡರ್ ಮಾಡಿ. ಕಿರ್ಚಾಫ್ ಲಾಸ್ ನ ಅಪ್ಲೈ ಮಾಡೋದು. ಏನಿದೆ ಕಿರ್ಚಾಫ್ ಲಾ? ಯಾವುದು? KVL ಅಪ್ಲೈ ಮಾಡಿ. ಕಿರ್ಚಾಫ್ ಲಾ ಏನಾಗುತ್ತೆ? VA ಮೈನಸ್ ಇಂಡಕ್ಟರ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಮೈನಸ್ L di/dt ಪ್ಲಸ್ ಇಂದ ಮೈನಸ್ ಹೋಗ್ತಿದೆ, ಇಲ್ಲೂ ಕೂಡ ವೋಲ್ಟೇಜ್ ಡ್ರಾಪ್ ಆಗುತ್ತೆ. -5 ರೆಸಿಸ್ಟರ್ ಅಂದ್ರೆ ವೋಲ್ಟೇಜ್ ಡ್ರಾಪ್. ಮೈನಸ್ V = IR. I ಕೊಟ್ಟಿದ್ದಾರೆ 2, IR ಬರೀತೀನಿ ಇವಾಗ. IR = VB. ಓಕೆ, VA ಮೈನಸ್ ಇಂಡಕ್ಟನ್ಸ್ 1 ಕೊಟ್ಟಿದ್ದಾರೆ ಇಂಟು di/dt 1 amps per second. 1 minus 5 minus I is 2 amps. 2 into R is 2 ohms equal to VB. ಸೊ ಇಲ್ಲಿ ಫೈನಲ್ ಆಗಿ ಏನಾಗುತ್ತೆ? VA ಮೈನಸ್ ಈ ಕಡೆ ತಗೊಂಡ್ಬನ್ನಿ, VB equal to ಇದನ್ನೆಲ್ಲ ಆ ಕಡೆ ತಗೊಂಡೋಗಿ +1 +5 +4. ಸೊ ಇದೇನಾಯ್ತು ಫೈನಲ್ ಆಗಿ 10. ಹೇಳಿದೆ ನಿಮ್ಗೆ, ಅದಕ್ಕೆ ಈಸಿಯಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು ಈ ಕ್ವಶನ್ ಅಂತ. ನೆಕ್ಸ್ಟ್ ಕ್ವಶನ್, ಕರೆಂಟ್ ಪಾಸಿಂಗ್ ಥ್ರೂ ದ ಬ್ಯಾಟರಿ ಇನ್ ದ ಗಿವನ್ ಸರ್ಕ್ಯೂಟ್ ಈಸ್. ಕರೆಂಟ್ ಪಾಸಿಂಗ್ ಥ್ರೂ ದ ಬ್ಯಾಟರಿ ಸರ್ಕ್ಯೂಟ್ ನೋಡಿ, ಏನು ಗಾಬರಿ ಪಡಬೇಡಿ. ಫಸ್ಟ್ ನೋಡಿ, ಇದೊಂದೇ ವೀಟ್ಸ್ಟೋನ್ ಬ್ರಿಡ್ಜ್ ತರ ಕಾಣಿಸ್ತಿಲ್ಲ? ಟ್ರೈ ಮಾಡಿ ನೋಡಿ. ಅಂದ್ರೆ ಒಂದ್ಸರಿ ಸಿಂಪ್ಲಿಫೈ ಮಾಡಿ ಇದನ್ನ ಇನ್ನೊಂದ್ಸರಿ ಡ್ರಾ ಮಾಡ್ಕೊಳ್ಳಿ. ಸೈಡಲ್ಲಿ ನಾನು ಡ್ರಾ ಮಾಡ್ತೀನಿ ನೋಡಿ. ಇವಾಗ BE ಈ ತರ ತಗೊಳ್ಬೇಕಿದ್ರೆ ಇದು B ಅಂತ ಕನ್ಸಿಡರ್ ಮಾಡಿ, ಇದು E ಅಂತ ಕನ್ಸಿಡರ್ ಮಾಡಿ. BA ಕನೆಕ್ಟ್ ಇದೆ, ಇದು AE ಕನೆಕ್ಟ್ ಇದೆ. ಸೊ ಇದು ಸೇಮ್ ಸರ್ಕ್ಯೂಟ್ ಅಲ್ಲ. ಸೊ ಇಲ್ಲಿ 3 ohms ಬರುತ್ತೆ. ಇಲ್ಲಿ ಇದೆಷ್ಟು ohms ಬರುತ್ತೆ? 5. ಇದು 3. ಆಮೇಲೆ ಮತ್ತೆ B ಯಾವ್ದು ಕನೆಕ್ಟ್ ಇದೆ? D. ಇಲ್ಲಿ D ತಗೊಳ್ಳಿ ಒಂದು, ಇದು D. ಎಷ್ಟು ohms ಇದೆ? 2.5. ಮತ್ತೆ ಆಮೇಲೆ DE ಕನೆಕ್ಟ್ ಇದೆ 1.5. D 1.5. ಇಲ್ಲಿ ನೋಡಿ, B ಮತ್ತೆ 1.5 5.5 ಕನೆಕ್ಟ್ ಇದೆ. ಸೊ ಅದನ್ನ ಡೈರೆಕ್ಟ್ ಆಗಿ 1.5 5.5 ಸೀರೀಸ್ ಅಲ್ಲಿ ಇದೆ, ಅದನ್ನ ಡೈರೆಕ್ಟ್ ಆಗಿ ನಾನು 7 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ಇದು ಹೋಗಿ ಬ್ಯಾಟ್ರಿ ಕನೆಕ್ಟ್ ಇದೆ, 5 ವೋಲ್ಟ್ ಬ್ಯಾಟ್ರಿ. ನೆಕ್ಸ್ಟ್ 1/3 ಕನೆಕ್ಟ್ ಇದೆ ಇದು. ಸೊ ಇದನ್ನ ನಾನು 1/3 ಅಂತ ಬರ್ಕೊಂತೀನಿ. ಇಲ್ಲಿ ಮಿಡ್ಲ್ ಅಲ್ಲಿ A and D 6 ohm ಕನೆಕ್ಟ್ ಇದೆ. ಇಲ್ಲಿ ನೋಡಿ, ವೀಟ್ಸ್ಟೋನ್ ಬ್ರಿಡ್ಜ್, ಬ್ಯಾಲೆನ್ಸ್ ವೀಟ್ಸ್ಟೋನ್ ಬ್ರಿಡ್ಜ್ ಹೇಳಿದ್ನಲ್ಲ ನಿಮಗೆ. 5/2.5 ಎಷ್ಟಾಗುತ್ತೆ? 2 ತಾನೆ. ಇಲ್ಲಿ ನೋಡಿ ಬೇಕಿದ್ರೆ is equal to 3/1.5. 3/1.5 2 = 2. ಬ್ಯಾಲೆನ್ಸ್ ವೀಟ್ಸ್ಟೋನ್ ಬ್ರಿಡ್ಜ್ ಅಂದ್ರೆ ಏನಿದ್ರ ಅರ್ಥ? ಈ ರೆಸಿಸ್ಟರ್ ಥ್ರೂ ಯಾವುದು ಕರೆಂಟ್ ಪಾಸ್ ಆಗಲ್ಲ, ಮುಗೀತು. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿ. ಇದನ್ನ
ಇದೇನು ಬರುತ್ತೆ 8 ಪ್ಲಸ್ ಸಾರಿ ಇಲ್ಲಿ ಮೇಲೆ 8 ಬರುತ್ತೆ, ಈ ತರ ಆಗುತ್ತೆ, ಇದು 8 ಆಗುತ್ತೆ, ಇದೆಷ್ಟಾಗುತ್ತೆ 2.5 ಪ್ಲಸ್ 1.5 ಸೊ 3 4 ಆಗುತ್ತೆ. ಇದು ಕೆಳಗಡೆದು 4 ಆಯಿತು. ಸೊ ಇದು ಆಲ್ರೆಡಿ 7 ಇದೆ, ಇದು 5 ವೋಲ್ಟ್ಸ್ ತಾನೆ, 5 ವೋಲ್ಟ್ಸ್, ಹಾಂ 5 ವೋಲ್ಟ್ಸ್, ಅದು 1/3, ಇದು 1/3. ಸೊ ಇದು 4 ಎರಡು ಪ್ಯಾರಲಲ್ ಅಲ್ಲಿದೆ, ಪ್ಯಾರಲಲ್ ಮತ್ತೆ ಇದು ಟೋಟಲ್ 3 ಸೀರೀಸ್ ಅಲ್ಲಿದೆ, ಈಸಿಯಾಗಿ ಮಾಡ್ಬೋದು ನೋಡಿ. 7 ಪ್ಲಸ್ ಪ್ಯಾರಲಲ್ ಏನಾಗುತ್ತೆ ಇದು 32/12 ಪ್ಲಸ್ 1/3. ಓಕೆ, ಇದು 3 8 4 3 4 8 7 ಪ್ಲಸ್ 8/3 ಪ್ಲಸ್ 1/3. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಇಂಟು 3. ಸೊ ದಿಸ್ ವಿಲ್ ಬಿ 21 ಪ್ಲಸ್ 8 ಪ್ಲಸ್ 1 ಡಿವೈಡೆಡ್ ಬೈ 3. ಸೊ ಇದು ಫೈನಲ್ ನಿಮಗೆ ಟೋಟಲ್ ನೆಟ್ ರೆಸಿಸ್ಟೆನ್ಸ್ 30/3. ಸೊ ದಿಸ್ ವಿಲ್ ಬಿ 10 ohms. ಟೋಟಲ್ ರೆಸಿಸ್ಟೆನ್ಸ್ 10 ohms ಬಂತು. ನಾವೇನು ಫೈಂಡ್ ಮಾಡಬೇಕು, ಕರೆಂಟ್ ಫೈಂಡ್ ಮಾಡಬೇಕು. V = IR, ಡೈರೆಕ್ಟ್ ಫಾರ್ಮುಲಾ. ವೋಲ್ಟೇಜ್ 5, ಕರೆಂಟ್ ಫೈಂಡ್ ಮಾಡಬೇಕು. ಟೋಟಲ್ ರೆಸಿಸ್ಟೆನ್ಸ್ ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು 10. ಸೊ ಇಲ್ಲಿ ಏನಾಗುತ್ತೆ ಇದರಿಂದ I will be 0.5. ಈಸಿ. ಅಂದರೆ ನೀವು ಇದನ್ನ ನೋಡಿದ ತಕ್ಷಣ ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಸ್ಟ್ ಏನಾಗಬಹುದು ಇದು ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿಷ್ಣು ಬ್ರಿಡ್ಜ್ ಅಂದ ತಕ್ಷಣ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಇದು ನೋಡಿ, a constant voltage of 50 volt is maintained between the points A and B of the circuit shown in the figure. The current through the branch CD is ಅಂದ್ರೆ ಈ ಬ್ರಾಂಚ್ CD ಅಲ್ಲಿ ಎಷ್ಟು ಕರೆಂಟ್ ಹೋಗಿದೆ ಅಂತ ಕೇಳ್ತಿದ್ದಾರೆ. ಏನಿಲ್ಲ, ಮೊದಲು ಟೋಟಲ್ ಕರೆಂಟ್ ಫೈಂಡ್ ಮಾಡಿ. ಟೋಟಲ್ ಕರೆಂಟ್ ಹೆಂಗೆ ಫೈಂಡ್ ಮಾಡ್ತೀರಾ ಇಲ್ಲಿ ನೋಡಿ. CD 2 ಪಾಯಿಂಟ್ ಒಂದೇ ತಾನೆ, ಯಾಕಂದ್ರೆ ಇಂಟರ್ ಕನೆಕ್ಟೆಡ್ ಇದೆ, ಅಂದ್ರೆ ಕನೆಕ್ಟೆಡ್ ಇದೆ, ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಇಲ್ಲಿ ಯಾವುದು ಮಿಡ್ಲ್ ಅಲ್ಲಿ ರೆಸಿಸ್ಟರು ಇಲ್ಲ. ಸೊ C and D ಒಂದೇ ಪಾಯಿಂಟ್. ಆದರೆ ಅದರ ಅರ್ಥ ಏನು, ಇದೆರಡು ಪ್ಯಾರಲಲ್ ಇದೆ, ಇದೆರಡು ಪ್ಯಾರಲಲ್ ಇದೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ. ಪ್ಯಾರಲಲ್ ಅಂದ್ರೆ ಇದೆಷ್ಟಾಗುತ್ತೆ 3/4 ತಾನೆ, ಇದು 3/4 ಆಗುತ್ತೆ. ಪ್ಲಸ್ ಇದೆಷ್ಟಾಗುತ್ತೆ 4/3, ಯಾಕಂದ್ರೆ 8/6 ತಾನೆ ಆಗೋದು. ಇದು 8/6, that will be around 4/3. ಇದೆಷ್ಟಾಗುತ್ತೆ LCM 12, 3 4 9 ಪ್ಲಸ್ 16 ಎಷ್ಟಾಯ್ತದು 25/12. ಇದು ರೆಸಿಸ್ಟೆನ್ಸ್. ಇವಾಗ ಕರೆಂಟ್ ಫೈಂಡ್ ಮಾಡಿ. V = IR, ವೋಲ್ಟೇಜ್ ಗೊತ್ತು 50 = I × 25/12. ಸೊ ಕರೆಂಟ್ ಎಷ್ಟು ಬರುತ್ತೆ ನಿಮ್ದು ಇಲ್ಲಿ 24 ಆಂಪ್ಸ್. ಇದು ಟೋಟಲ್ ಕರೆಂಟ್ 24 ಆಂಪ್ಸ್. ನಿಮ್ಗೆ ಇನ್ನೊಂದು ಗೊತ್ತಲ್ಲ, ಕರೆಂಟ್ ಡಿವೈಡ್ ಆಗುತ್ತೆ ಇಲ್ಲಿ ಇನ್ ದ ಆಪೋಸಿಟ್ ಪ್ರೊಪೋರ್ಷನ್ ಅಥವಾ ಆಪೋಸಿಟ್ ರೇಷಿಯೋಲಿ. ಇಲ್ಲಿ ನೋಡಿ, ಬೇಕಿದ್ರೆ ವೋಲ್ಟೇಜ್ ಅಂತೂ ಸೇಮ್ ಇರುತ್ತೆ, ಯಾಕಂದ್ರೆ ಪ್ಯಾರಲಲ್. ಸೊ ಇಲ್ಲಿ 1:3 ರೇಷಿಯೋಲಿ ರೆಸಿಸ್ಟರ್ಸ್ ಇದ್ರೆ 3:1 ರೇಷಿಯೋಲಿ ಕರೆಂಟ್ ಡಿವೈಡ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಓಕೆ, 1:3 ರೇಷಿಯೋಲಿ ರೆಸಿಸ್ಟರ್ಸ್ ಇದ್ರೆ ಇಲ್ಲಿ 1 ಇದ್ರೆ ಇಲ್ಲಿ 3x ಕರೆಂಟ್ ಹೋಗುತ್ತೆ, ಇಲ್ಲಿ 3 ಇದ್ರೆ ಇಲ್ಲಿ 1x ಕರೆಂಟ್ ಹೋಗುತ್ತೆ. ಈಸಿ. ಇಲ್ಲಿ ನೋಡಿ, ಟೋಟಲ್ 24 ಆಂಪ್ಸ್ ತಾನೆ. 24 ಆಂಪ್ಸ್, ಅದರಲ್ಲಿ 3x ಕರೆಂಟ್ ಇಲ್ಲಿ ಹೋಯ್ತಾ, ಪ್ಲಸ್ x ಕರೆಂಟ್ ಇಲ್ಲಿ ಹೋಯ್ತು. ಸೊ ಇಟ್ ವಿಲ್ ಬಿ ವಾಟ್ 4x 24. ಸೊ x ವಿಲ್ ಬಿ ಹೌ ಮಚ್ 4 1s 4 6s 6. ಅಂದ್ರೆ ಈ ರೆಸಿಸ್ಟರ್ ಥ್ರೂ 3x ಕರೆಂಟ್ ಹೋಗಿದೆ, ಈ ರೆಸಿಸ್ಟರ್ ಥ್ರೂ x ಕರೆಂಟ್ ಹೋಗಿದೆ. ಅಂದ್ರೆ ಇಲ್ಲಿ ಎಷ್ಟು ಕರೆಂಟ್ ಹೋದಂಗಾಗುತ್ತೆ 6 3s 18 ಆಂಪ್ಸ್ ಇಲ್ಲಿ ಹೋಗುತ್ತೆ, ಇಲ್ಲಿ 6 ಆಂಪ್ಸ್ ಇಲ್ಲಿ ಹೋಗುತ್ತೆ. ಈಸಿ. ಸೇಮ್ ಇಲ್ಲೂನು 2:4 ಅಂದ್ರೆ 1:2 ರೇಷಿಯೋಲಿ ರೆಸಿಸ್ಟರ್ಸ್ ಇದ್ರೆ ಕರೆಂಟ್ ಯಾವ ರೇಷಿಯೋಲಿ ಹೋಗುತ್ತೆ 1:2 ಇದ್ರೆ 2:1 ಅಲ್ಲಿ ಹೋಗುತ್ತೆ. ಅಂದ್ರೆ ಇಲ್ಲಿ
2x ಹೋಗುತ್ತೆ, ಇಲ್ಲಿ x ಹೋಗುತ್ತೆ. ಸೇಮ್ ಇದೇ ತರ ಕ್ಯಾಲ್ಕುಲೇಟ್ ಮಾಡಿ. 2x plus x is 3x equal to total current is 24. ಇಲ್ಲಿ ಎಷ್ಟಾಗುತ್ತೆ? x equal to 8. 8. ಸೊ ಇಲ್ಲಿ ಎಷ್ಟು ಬರುತ್ತೆ ಹಂಗಿದ್ರೆ? 8 2 16. ಇಲ್ಲಿ ಎಷ್ಟು ಹೋಗುತ್ತೆ? 8 amps. ಅವ್ರೇನ್ ಕೇಳಿದ್ದಾರೆ? ಸಿ ಡಿ ಬ್ರಾಂಚ್ ಅಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ 18 amps ಬಂತ, ಇಲ್ಲಿಂದ 6 amps ಬಂತು. ಸಾರಿ, ಇಲ್ಲಿ ನೋಡಿ, ಇಲ್ಲಿಂದ 18 amps ಬಂದಿಲ್ಲ, ಇಲ್ಲಿ 6 amps ಇದೆ. ಬಟ್ ಈ ರೆಜಿಸ್ಟರ್ ಅಲ್ಲಿ 8 amps ಇದೆ. ಅಂದ್ರೆ ಎಷ್ಟು ರೆಸಿಸ್ಟೆನ್ಸ್, ಸಾರಿ ಎಷ್ಟು ಆಂಪ್ಸ್ ಜಾಸ್ತಿ ಆಯ್ತು? 2 amps. ಅದೆಲ್ಲಿಂದ ಬಂತು? ಈ ಬ್ರಾಂಚ್ ಇಂದ ಬಂತು. ಇಲ್ಲಿ ನೋಡಿ ಬೇಕಾಗಿಲ್ಲ, 18 ಇದೆ, 16 ಆಗಿದೆ. ಅಂದ್ರೆ 2 amps ಈ ಬ್ರಾಂಚ್ ಇಂದ ಬಂದು ಇಲ್ಲಿ ಆಡ್ ಆಗಿದೆ. ಸಿಂಪಲ್. ಇಲ್ಲಿ 6 amps ಇತ್ತಾ, ಇಲ್ಲೂ 6 amps ಇರಬೇಕಿತ್ತು, ಬಟ್ 8 amps ಇದೆ. ಯಾಕೆ? ಇಲ್ಲಿರೋ 18 ಅಲ್ಲಿ 2 amps ಇಲ್ಲಿ ಬಂದಿದೆ. ಸೊ ಇಲ್ಲಿ 2 amps ಬಂದಿದ್ದ ಕಾರಣ ಇಲ್ಲಿ 18 ಇದ್ದದ್ದು ಇಲ್ಲಿ 16 ಆಗಿದೆ. ಈಸಿ ಕಾನ್ಸೆಪ್ಟ್. ಓಕೆ, ಸೊ ದ ಆನ್ಸರ್ ಈಸ್ 2 amps. ಈಸಿ. ನೆಕ್ಸ್ಟ್ ಕ್ವಶನ್. A wire of resistance R is cut into 8 equal pieces. ಒಂದು ವೈರ್ ಇದೆ ಅಂತ ಅನ್ಕೊಳ್ಳಿ, ಇದು ರೆಸಿಸ್ಟೆನ್ಸ್ R. ಓಕೆ, ಇದನ್ನ 8 ಈಕ್ವಲ್ ಪೀಸಸ್ ಆಗಿ ಕಟ್ ಮಾಡಿದ್ದಾರೆ. ಅಂದ್ರೆ ಒಂದು ವೈರ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಹಂಗಿದ್ರೆ 8 ಈಕ್ವಲ್ ಪೀಸಸ್ ಆಗಿ ಕಟ್ ಮಾಡಿದ್ರೆ? R/8 ತಾನೆ? R/8. ಒಂದು ವೈರ್ ರೆಸಿಸ್ಟೆನ್ಸ್ R/8 ಆಗುತ್ತೆ. ಸೊ ಕಟ್ ಮಾಡಿದ್ಮೇಲೆ ಏನ್ ಮಾಡಿದ್ದಾರೆ? ಅದನ್ನ 2 ಈಕ್ವಿವೆಲೆಂಟ್ ರೆಸಿಸ್ಟೆನ್ಸಸ್ ಆಗಿ ಫಾರ್ಮ್ ಮಾಡಿದ್ದಾರೆ. ಯಾವ ತರ ಅಂದ್ರೆ, ಇವಾಗ ಒಂದು ಫುಲ್ ವೈರ್ ಇತ್ತು, ಅದನ್ನ 8 ಈಕ್ವಲ್ ಪೀಸಸ್ ಆಗಿ ಕಟ್ ಮಾಡಿ ಅದನ್ನ ಈ ತರ ಹೇಳಿದಾರೆ. ಬೈ ಆಡಿಂಗ್ 4 ಆಫ್ ದೀಸ್ ಟುಗೆದರ್ ಇನ್ ಪ್ಯಾರಲಲ್, ಈ ತರ ಮತ್ತೆ ಇದೇ ತರ ಇನ್ನೊಂದು ಸೆಟ್ ಮಾಡಿದ್ದಾರೆ ಅವರು. ಟೋಟಲ್ 8 ಇದೆಯಲ್ಲ. ಸೊ ಇದು 4 ಪ್ಯಾರಲಲ್ ಆಗಿ ಜಾಯಿನ್ ಮಾಡಿ, ಸೊ ಇದು ಎರಡನ್ನ ಸೀರೀಸ್ ಅಲ್ಲಿ ಜಾಯಿನ್ ಮಾಡಿದ್ದಾರೆ. ಈ ಟೈಮಲ್ಲಿ ಇದ್ರ ನೆಟ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ. ಒಂದು ರೆಸಿಸ್ಟರ್ ರೆಸಿಸ್ಟೆನ್ಸ್ ಎಷ್ಟು? R/8. ಎಲ್ಲ ಸೇಮೇ ಇದೆ. R/8 ಎಲ್ಲ ರೆಸಿಸ್ಟರ್ದು ರೆಸಿಸ್ಟೆನ್ಸ್ R/8. ಸೊ ಇದು 4 ಪ್ಯಾರಲಲ್ ಅಲ್ಲಿ ಇದೆ. ಇದ್ರ ನೆಟ್ ರೆಸಿಸ್ಟೆನ್ಸ್ ಮೊದಲು ಫೈಂಡ್ ಮಾಡಿ, ಆಮೇಲೆ ಇದ್ರದ್ದು ಸೇಮೇ ಇರುತ್ತೆ, ಯಾಕಂದ್ರೆ ಎರಡು ಸೇಮೇ ಅಲ್ಲ, ಅದನ್ನೆರಡು ಆಡ್ ಮಾಡಿ ಅಷ್ಟೇ. ಅದೇ ಆನ್ಸರ್. ಇಲ್ಲಿ ನೋಡಿ, ಇದ್ರದ್ದು ಹೆಂಗ್ ಫೈಂಡ್ ಮಾಡ್ತೀರಾ? 1/R/8 ಪ್ಲಸ್ 1/R/8 ಪ್ಲಸ್ 1/R/8 ಪ್ಲಸ್ 1/R/8. ಇದು R 1/R ಈಕ್ವಲೆಂಟ್ ಟು ಎಫೆಕ್ಟಿವ್. ಓಕೆ, ರೆಸಿಪ್ರೋಕಲ್ ಆಗುತ್ತೆ. ಸೊ ಇದೇನಾಗುತ್ತೆ ಹಂಗಿದ್ರೆ? 8/R ಪ್ಲಸ್ 8/R ಪ್ಲಸ್ 8/R ಪ್ಲಸ್ 8/R. ಇದನ್ನ 1/R ಈಕ್ವಲೆಂಟ್ ಇದೆ. ಇದು ರೆಸಿಪ್ರೋಕಲ್ ಆದ ತಕ್ಷಣ ಇದು ಆಗುತ್ತೆ ಅಂತ ಅನ್ಕೊಂಬೇಡಿ, ಯಾಕಂದ್ರೆ ಇದು ಡಿನಾಮಿನೇಟರ್ ಅಲ್ಲಿ ಹೀಗಿದೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ನೀವು ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ, ಅದಕ್ಕೆ ಹೇಳ್ತಿದ್ದೀನಿ ನಾನು. ಓಕೆ, ಇದೆಷ್ಟಾಗುತ್ತೆ ಹಂಗಿದ್ರೆ? 32/R ಈಕ್ವಲ್ ಟು 1/R ಈಕ್ವಲೆಂಟ್. ಇವಾಗ ರೆಸಿಪ್ರೋಕಲ್ ಮಾಡಿ. ಸೊ R ಈಕ್ವಲೆಂಟ್ ಈಕ್ವಲ್ ಟು R/32. ಇದ್ರದ್ದು ನೆಟ್ ಆಯ್ತು. ಇದ್ರದ್ದು ನೆಟ್ ಕೂಡ ಅಷ್ಟೇ ಸೇಮ್, ಬಿಕಾಸ್ ಎರಡು ಸೇಮೇ ಇದೆ. R/32 ಇಲ್ಲಿ ಬರೀತೀನಿ ನೋಡಿ, R/32 ಪ್ಲಸ್ R/32, ಬಿಕಾಸ್ ಇವೆರಡು ಸೀರೀಸ್ ಅಲ್ಲಿ ಇದೆ. ಸೊ ಇದೇನಾಗುತ್ತೆ? 2R/32. ಏನಾಯ್ತದು? R/16. ಈಸಿ ಆನ್ಸರ್. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನೀವು. ಇಲ್ಲಿ R/8 ನಾನು ರೆಸಿಪ್ರೋಕಲ್ ಆಗಿ ಬರ್ಕೊಂಡಿದ್ದೀನಿ, ಬಿಕಾಸ್ ಡಿನಾಮಿನೇಟರ್ ಈ ತರ ಇತ್ತು. ಸೊ ನೀವು ಇಲ್ಲಿ 8/R ಬರ್ಕೊಂಡ್ಮೇಲೆ ಇದನ್ನ 1/R ಈಕ್ವಲೆಂಟ್ ಅಂತಾನೆ ಬರ್ಕೊಬೇಕು. ಇದನ್ನು ಡೈರೆಕ್ಟ್ ಆಗಿ R ಈಕ್ವಲೆಂಟ್ ಅಂತ ಬರೆದ್ರೆ ಆನ್ಸರ್ ಬರಲ್ಲ. ಅದಕ್ಕೆ ಬಿ ಕೇರ್ಫುಲ್ ವೈಲ್ ಸಾಲ್ವಿಂಗ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೋಡಿ, ಇದು ಈಸಿ ಕ್ವಶನ್, ಬಟ್ ತುಂಬಾ ಲೆಂದಿ ಇದೆ. ಈಸಿ ಕ್ವಶನ್, ಲೆಂದಿ ಇನ್ ದ ಸೆನ್ಸ್ ಅಂದ್ರೆ ದೊಡ್ಡದಾಗಿ ಕೊಟ್ಟಿದ್ದಾರೆ. ಕ್ವಶನ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ನೀವು ಕ್ವಶನ್ ನೋಡಿದ ತಕ್ಷಣ ಭಯ ಪಟ್ಕೊಂಡು ತುಂಬಾ ದೊಡ್ಡದಿದೆ, ಏನ್ ಟಫ್ ಇರ್ಬೋದೇನೋ ಅಂತ ಅನ್ಕೋಬೇಡಿ. ಒಂದ್ಸರಿ ಕ್ವಶನ್ ಓದ್ ನೋಡಿ. ನೋಡಿ ಏನಿದೆ? two identical charged conducting spheres A and B having their center separated by a certain distance. Okay,
ಎರಡು ಚಾರ್ಜ್ ಐಡೆಂಟಿಕಲ್ ಸ್ಪಿಯರ್ಸ್ ಇದಾವೆ, ಎ ಅಂಡ್ ಬಿ ಅಂತ ತಗೊಳ್ಳಿ. ಎರಡು ಐಡೆಂಟಿಕಲ್ ಚಾರ್ಜ್ ಆಗಿದ್ದಾವೆ. ಕ್ಯೂ ಅಂತ ಕೊಟ್ಟಿದ್ದಾರೆ ಚಾರ್ಜ್, ಚಾರ್ಜ್ ಕ್ಯೂ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆರ್ ಅಂತ ಕನ್ಸಿಡರ್ ಮಾಡಿ. ಸೊ ಇವಾಗ ನಾವು ಫೋರ್ಸ್ ಬಿಟ್ವೀನ್ ದೆಮ್, ದ ರಿಪಲ್ಸಿವ್ ಫೋರ್ಸ್. ಓಕೆ, ಇವಾಗ ಇನಿಷಿಯಲಿ ಎಷ್ಟಿದೆ ಅಂತ ಕನ್ಸಿಡರ್ ಮಾಡೋಣ. ಸೇಮ್ ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಓಕೆ, ಇಲ್ಲಿವರೆಗೂ ಇಷ್ಟ ಆಯ್ತಾ? ಬಿಟ್ವೀನ್ ದೆಮ್ ಇಸ್ ಎಫ್, ಇಷ್ಟ ಆಯ್ತು. A third identical uncharged conducting sphere is brought in contact with the sphere A first, and then with B, and finally removed from both. ಇದರ ಅರ್ಥ ಏನಂದ್ರೆ, ಇನ್ನೊಂದು ಥರ್ಡ್ ಸ್ಪಿಯರ್ ನ ತಗೊಂಡ್ರು, ಅದು ಸೇಮ್ ಎರಡರ ತರನೇ ಇದೆ, ಬಟ್ ಅದು ಚಾರ್ಜ್ಡ್ ಇಲ್ಲ, ಅನ್ಚಾರ್ಜ್ಡ್ ಅದು. ಓಕೆ, ಚಾರ್ಜ್ ಇಲ್ಲ, ಅದು ಅನ್ಚಾರ್ಜ್. ಅದನ್ನ ಫಸ್ಟ್ ಇದು ಎ ಅಂತ ಕನ್ಸಿಡರ್ ಮಾಡಿ, ಇದು ಬಿ ಅಂತ ಕನ್ಸಿಡರ್ ಮಾಡಿ. ಈ ಎ ಹತ್ರ ತಗೊಂಬಂದ್ರು ಅದನ್ನ ಸ್ಪಿಯರ್ನ, ಈ ತರ ತಗೊಂಬಂದ್ರು. ಅವಾಗ ಈ ಸ್ಪಿಯರ್ ಚಾರ್ಜ್ ಕ್ಯೂ ತಾನೆ, ಇದು ಅನ್ಚಾರ್ಜ್. ಸೊ ಅವಾಗ ಏನಾಗುತ್ತೆ, ಅದ್ರ ಹತ್ರ ತಗೊಂಬಂದಾಗ ಈಕ್ವಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ಕ್ಯೂ ಇದ್ರೆ ಇದು ಇದ್ರ ಹತ್ರ ತಗೊಂಬಂದಾಗ ಇದ್ರ ಚಾರ್ಜ್ ಕ್ಯೂ ಬೈ 2 ಆಗುತ್ತೆ, ಇದ್ರದ್ದು ಚಾರ್ಜ್ ಕ್ಯೂ ಬೈ 2 ಆಗುತ್ತೆ. ಓಕೆ, ಸೊ ಅವಾಗ ಈ ಸ್ಪಿಯರ್ನ ತೆಗೆದು ಮತ್ತೆ ಇದ್ರ ಹತ್ರ ತಗೊಂಡ್ಬರ್ತಾರೆ. ಈ ಸ್ಪಿಯರ್ ಚಾರ್ಜ್ ಆಲ್ರೆಡಿ ಕ್ಯೂ ಇದೆ, ಬಟ್ ಇವಾಗ ಈ ಸ್ಪಿಯರ್ ಚಾರ್ಜ್ ಎಷ್ಟಾಗಿದೆ, ಕ್ಯೂ ಬೈ 2. ಸೊ ಇಲ್ಲೂ ಕೂಡ ಚಾರ್ಜ್ ಈಕ್ವಲಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಟೋಟಲ್ ಚಾರ್ಜ್ ಎಷ್ಟಾಯ್ತು, ಕ್ಯೂ ಪ್ಲಸ್ ಕ್ಯೂ ಬೈ 3 ಅಂದ್ರೆ ಎಷ್ಟು, ಸಾರಿ, ಕ್ಯೂ ಪ್ಲಸ್ ಕ್ಯೂ ಬೈ 2 ಎಷ್ಟಾಯ್ತು, ಇದು 3 ಕ್ಯೂ ಬೈ 2 ಟೋಟಲ್ ಚಾರ್ಜ್. ಎರಡು ಸ್ಪಿಯರ್ದು ಸೇರಿ ಅದು ಈಕ್ವಲ್ ಸ್ಪ್ಲಿಟ್ ಆಗುತ್ತೆ. ಪ್ರಾಪರ್ಟಿ ಅದು ಈಕ್ವಲ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಇದಕ್ಕೆ ಎಷ್ಟು ಬರುತ್ತೆ, ಇದಕ್ಕೆ ಎಷ್ಟು ಬರುತ್ತೆ, ಹಂಗಿದ್ರೆ ಈಕ್ವಲ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಸೊ ಇಟ್ ವಿಲ್ ಬಿ, ಇವಾಗ ಈ ಸ್ಪಿಯರ್ ಚಾರ್ಜು 3 ಕ್ಯೂ ಬೈ 4 ಆಗುತ್ತೆ. ಆಮೇಲೆ ಇದನ್ನ ತೆಗೆದು ಬಿಡ್ತಾರೆ, ಇದೇನ್ ಥರ್ಡ್ ಇತ್ತಲ್ಲ ಅದನ್ನ ರಿಮೂವ್ ಮಾಡಿಬಿಡ್ತಾರೆ. ಓಕೆ, ಸೊ ಇದೊಂದು ಇಕ್ವೇಶನ್ ನೆನ್ಪಿಟ್ಕೊಳ್ಳಿ. ಆ ಅನ್ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ನ ಇದ್ರ ಹತ್ರ ತಗೊಂಬಂದಾಗ ಎ ಚಾರ್ಜ್ ಆವಾಗ ಕ್ಯೂ ಬೈ 2 ಆಯ್ತು. ಆಮೇಲೆ ಇಲ್ಲಿ ತಗೊಂಬಂದಾಗ ಬಿ ಇದ್ರದ್ದು ಚಾರ್ಜ್ 3 ಕ್ಯೂ ಬೈ 4 ಆಯ್ತು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ ಏನ್ ಕೇಳಿದ್ದಾರೆ, ಇದು ಬಿಡಿ. ಆಮೇಲೆ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಸ್ಪಿಯರ್ಸ್ ಈಸ್. ಈ ಟೈಮಲ್ಲಿ ಇವಾಗ ಚಾರ್ಜಸ್ ಚೇಂಜ್ ಆಗಿದೆಯಲ್ಲ, ಈ ಟೈಮಲ್ಲಿ ಫೋರ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೇಮ್ ಡಿಸ್ಟೆನ್ಸ್ ಅಂತೂ ಸೇಮೇ ಇದೆ. ಹೊಸ ಫೋರ್ಸ್ ಎಫ್ ಡ್ಯಾಶ್ ಅಂತ ನಾವು ಕನ್ಸಿಡರ್ ಮಾಡೋಣ. ಕೆ Q1 ಚಾರ್ಜ್ ಏನು, ಕ್ಯೂ ಬೈ 2 ಇಂಟು Q2 ಚಾರ್ಜ್ ಏನು, ಹೊಸ ಚಾರ್ಜ್ 3 ಕ್ಯೂ ಬೈ 4 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸೇಮ್ ಇದೆ. ಎಸ್, ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಇದೆಲ್ಲ ಡಿನಾಮಿನೇಟರ್ ಬರುತ್ತೆ 3 ಒಂದಿದೆಯಲ್ಲ 3 ಬೈ ಆರ್ ಸ್ಕ್ವೇರ್. ಸೊ ಕೆ ಕ್ಯೂ ಸ್ಕ್ವೇರ್ ಆರ್ ಸ್ಕ್ವೇರ್ ಏನಿದೆ ಎಫ್ ಅಂತ ಇದೆ, ಕೆ ಕ್ಯೂ ಸ್ಕ್ವೇರ್ ಆರ್ ಸ್ಕ್ವೇರ್ ಎಫ್ ಅಂತ ರಿಪ್ಲೇಸ್ ಮಾಡಿಬಿಡಿ. 3 ಬೈ 8 ಉಳಿತು ಎಫ್. ಸೊ ದ ಆನ್ಸರ್ ಈಸ್ 3f by 8. ಏನಿಲ್ಲ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಬೇಕಿದ್ರೆ. ಫಸ್ಟ್ ಎ ಅಂಡ್ ಬಿ ಅಂತ ಎರಡು ಐಡೆಂಟಿಕಲ್ ಚಾರ್ಜಸ್ ಇತ್ತು. ಎರಡರದ್ದು ಚಾರ್ಜ್ ಕ್ಯೂ ಕ್ಯೂ ಅಂತ ಇತ್ತು. ಸೊ ಇನ್ನೊಂದು ಥರ್ಡ್ ಐಡೆಂಟಿಕಲ್ ಸ್ಪಿಯರ್ನ ಫಸ್ಟ್ ಎ ಹತ್ರ ತಗೊಂಡ್ಬಂದ್ರು, ಅದು ಕಂಡಕ್ಟಿಂಗ್ ಸ್ಪಿಯರ್. ಸೊ ಇದರ ಎದು ಚಾರ್ಜ್ ಕ್ಯೂ ಇದ್ರೆ, ಇದ್ರದ್ದು ಚಾರ್ಜ್ ಕ್ಯೂ ಇದ್ರೆ ಅನ್ಚಾರ್ಜ್ ಪಾರ್ಟಿಕಲ್ ಇದರ ಹತ್ರ ತಗೊಂಡ್ಬಂದಾಗ ಈಕ್ವಲಿ ಸ್ಪ್ಲಿಟ್ ಆಗುತ್ತೆ, ಬಿಕಾಸ್ ಕಂಡಕ್ಟಿಂಗ್. ಇವಾಗ ಇದ್ರ ಚಾರ್ಜ್ ಕ್ಯೂ ಬೈ 2 ಆಯ್ತು, ಇದ್ರ ಚಾರ್ಜ್ ಕ್ಯೂ ಬೈ 2 ಆಯ್ತು. ಓಕೆ, ಈ ಥರ್ಡ್ ಸ್ಪಿಯರ್ನ ತಗೊಂಡು ಇವಾಗ ಬಿ ಹತ್ರ ತಗೊಂಡ್ಬರ್ತಾರೆ. ಇದ್ರ ಚಾರ್ಜ್ ಎಷ್ಟಿದೆ ಇವಾಗ, ಕ್ಯೂ ಬೈ 2 ಆಗಿದೆ. ಇದ್ರ ಚಾರ್ಜ್ ಇವಾಗ ಮೊದಲು ಎಷ್ಟಿತ್ತು, ಕ್ಯೂ ಇತ್ತು. ಇವಾಗ ಕಂಡಕ್ಟಿಂಗ್ ಅಂದ ತಕ್ಷಣ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ ಈಕ್ವಲಿ. ಟೋಟಲ್ ಚಾರ್ಜ್ ಎಷ್ಟಾಯ್ತು ಇದರಲ್ಲಿ, ಕ್ಯೂ ಪ್ಲಸ್ ಕ್ಯೂ ಬೈ 2 ಅಂದ್ರೆ 3 ಕ್ಯೂ ಬೈ 2. ಸೊ ಈ 3 ಕ್ಯೂ ಬೈ 2 ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎರಡರ ನಡುವೆ. ಅಂದ್ರೆ ಈ ಸ್ಪಿಯರ್ಗೆ 3 ಕ್ಯೂ ಬೈ 4 ಚಾರ್ಜ್ ಬರುತ್ತೆ, ಈ ಸ್ಪಿಯರ್ಗೆ 3 ಕ್ಯೂ ಬೈ 4 ಚಾರ್ಜ್ ಬರುತ್ತೆ. ಆ ಟೈಮಲ್ಲಿ ಈ ಥರ್ಡ್ ಸ್ಪಿಯರ್ನ ರಿಮೂವ್ ಮಾಡ್ತಾರೆ. ಸೊ ಹೊಸ ಚಾರ್ಜಸ್ ಏನೇನು ಬಂದಿದೆ ಎ ಮೇಲೆ ಮತ್ತೆ ಬಿ ಮೇಲೆ, ಹೊಸ ಚಾರ್ಜಸ್ ಎ ಮೇಲೆ ಕ್ಯೂ ಬೈ 2 ಬಂದಿದೆ, ಹೊಸ ಚಾರ್ಜಸ್ ಬಿ ಮೇಲೆ 3 ಕ್ಯೂ ಬೈ 4 ಬಂದಿದೆ.
ಸೊ ಹೊಸ ಚಾರ್ಜಸ್ ಬಂದಾಗ ಇವೆರಡರ ನಡುವೆ ಫೋರ್ಸ್ ಏನು ಅಂತ ಕೇಳಿದ್ದಾರೆ. ಸಿಂಪಲ್, ನಾವು ಇವಾಗ ಸಾಲ್ವ್ ಮಾಡಿದ್ವಿ. ಈಸಿ ಕಾನ್ಸೆಪ್ಟ್, ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿ ಮಾಡ್ಬೋದು. ಹಾ, ಈ ಕ್ವಶನ್ ನೋಡಿ. An electric dipole with dipole moment 5 into 10 power minus 6 cm as coulomb meter is aligned with the direction of the uniform electric field of magnitude 4 into 10 power 5 Newton per coulomb. The dipole is then rotated through an angle of 60 degrees with respect to the electric field. The change in potential energy of the dipole is ಏನಿಲ್ಲ, potential energy formula ಏನು, minus PE cos theta with respect to dipole, electric dipole ಮತ್ತೆ electric field. Initially same align ಇತ್ತು ಅಂತ ಹೇಳಿದ್ದಾರೆ, aligned with the direction of the uniform electric field ಅಂದ್ರೆ angle 0 ಇರುತ್ತೆ. ಸೊ ಇನಿಷಿಯಲ್ potential energy ಏನಾಗುತ್ತೆ ಹಂಗಿದ್ರೆ ಇಲ್ಲಿ minus cos 0 is 1, so minus PE initial. Final dipole is then rotated through an angle of 60 degrees with respect to electric field. ಅಂದ್ರೆ ಇವಾಗ u final ಏನಾಗುತ್ತೆ, u final minus PE cos 60 degrees. ಸೊ ಇದೇನಾಯ್ತು minus PE by 2, cos 60 is 1 by 2. So they are asking change in potential energy. Change in potential energy formula ಏನು, u final by u initial, u final minus u initial, sorry not by, u final minus u initial. u final ಏನು minus p by 2 minus pe by 2 minus pe by 2 minus of initial is minus pe. ಸೊ ಇದೇನಾಗುತ್ತೆ minus minus plus ಆಯ್ತು, pe minus pe by 2. So the answer will be pe by 2. Okay, so the answer will be pe by 2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ pe by 2 ಅಲ್ಲಿ ಬರುತ್ತೆ ಆನ್ಸರ್, ಅಷ್ಟೇ. ಏನೇನಿದೆ ನೋಡಿ, ಇಲ್ಲೇ 5 into 10 power minus 6 ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ನೋಡಿ. pe by 2 ನಮ್ಮ ಫೈನಲ್ ಆನ್ಸರ್, ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. p is 5 into 10 power minus 6 into e is how much, 4 into 10 power 5, 4 into 10 power 5 divided by 2, 2 ones are 2 twos are. So the answer is 10 into 10 power minus 1, so it will be 1 joules. 1 joules is the answer. Easy ಇದೆ, nothing to worry, easy. ಇದೊಂದು ನೆನಪಿಡಬೇಕು ನಿಮಗೆ, potential energy formula with respect to dipole and electric field. Next question. ಇದು ಐ ಥಿಂಕ್ ಲಾಸ್ಟ್ ಕ್ವಶನ್, ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಐ ಥಿಂಕ್ ಲಾಸ್ಟ್ ಕ್ವಶನ್ ಇದು. ಓಕೆ, ಲಾಸ್ಟ್ ಕ್ವಶನ್. The plates of a parallel plate capacitor are separated by D, two slabs of different dielectric constants K1 and K2 with thicknesses 3 by 8 of D and D by 2 respectively are inserted in the capacitor. Due to this, the capacitance becomes 2 times larger than when there is nothing between the plates. If K1 equal to 1.25 K2, then the value of K1 is, ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿ ಈ ತರ ಈ ತರ ಒಂದು ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಇದೆ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಡಿ. ಸೊ ಡೈಎಲೆಕ್ಟ್ರಿಕ್ ಏನು ಇನ್ಸರ್ಟ್ ಮಾಡದೆ ಇದ್ದಾಗ ಆವಾಗ ಅದರದ್ದು ಸಪೋಸ್ ಸಿ ಈಕ್ವಲ್ ಟು ಅದರ ಕೆಪಾಸಿಟನ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇದ್ರ ಮಧ್ಯದಲ್ಲಿ ಈ ಪ್ಯಾರಲ್ ಪ್ಲೇಟ್ಸ್ ನಡುವೆ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದಾಗ ಅದ್ರ ಕೆಪಾಸಿಟನ್ಸ್ 2 ಟೈಮ್ಸ್ ಆಗುತ್ತೆ. ನೋಡಿ ಇವಾಗ ಪ್ಯಾರಲ್ ಪ್ಲೇಟ್ಸ್ ಇದೆ, ಅದ್ರ ಮಧ್ಯದಲ್ಲಿ ಡೈಎಲೆಕ್ಟ್ರಿಕ್ ಹಾಕ್ತಾರೆ, ಈ ತರ ಇನ್ಸರ್ಟ್ ಮಾಡ್ತಾರೆ. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, 3 by 8 ಆಫ್ ಡಿ ಅಂಡ್ ಡಿ ಬೈ 2. ಡೈಎಲೆಕ್ಟ್ರಿಕ್ ಫುಲ್ಲಿ ಕವರ್ ಆಗಿಲ್ಲ. ಈ ಡಿ ಡಿಸ್ಟೆನ್ಸ್ ಇದೇನ್ ಇನ್ನರ್ ಸರ್ಫೇಸ್ ಇದೆಯಲ್ಲ, ಇದನ್ನ ಫುಲ್ಲಿ ಕವರ್ ಆಗಿಲ್ಲ, ಸ್ವಲ್ಪ ಗ್ಯಾಪ್ ಇದೆ. ಸ್ವಲ್ಪ ಗ್ಯಾಪ್ ಇನ್ ದ ಸೆನ್ಸ್ ಇದನ್ನ ನೀವು 3d by 8 ಅಂತ ಕನ್ಸಿಡರ್ ಮಾಡ್ಬೋದು, ಇದನ್ನ d by 2 ಅಂತ ಕನ್ಸಿಡರ್ ಮಾಡ್ಬೋದು. ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಇಲ್ಲಿ, ಇದು 7d by 8 ಉಳಿಯುತ್ತೆ. ಸಾರಿ, ಟೋಟಲ್ ಇದು ಇಲ್ಲಿಂದ ಇಲ್ಲಿವರೆಗೂ 7d by 8 ಆಗುತ್ತೆ, ಯಾಕಂದ್ರೆ ಆಡ್ ಮಾಡಿ ಇಲ್ಲಿ 7d by 8 ಆಗುತ್ತೆ. ಸೊ ರಿಮೈನಿಂಗ್ d by 8
ಈ ಸ್ಪೇಸ್ ಅಲ್ಲಿ ಏನು ಡೈಎಲೆಕ್ಟ್ರಿಕ್ ಇಲ್ಲ, ಏರ್ ಇದೆ. ಓಕೆ, ಸೊ ಇವಾಗ ಇದು ಏನ್ ಇದೆಯಲ್ಲ ಇದೆಲ್ಲ ಇನ್ಸರ್ಟ್ ಮಾಡಿದಾಗ ಆವಾಗ ಇದ್ರ ಕೆಪಾಸಿಟನ್ಸ್ 2 ಟೈಮ್ಸ್ ಆಗುತ್ತೆ, ಈ ಕೆಪಾಸಿಟನ್ಸ್ 2 ಟೈಮ್ಸ್ ಆಗುತ್ತೆ. ಸೊ ಅದನ್ನ ಯಾವ ತರ ಮಾಡೋಣ ಇಲ್ಲಿ ನೋಡಿ. ನಾರ್ಮಲಿ ಫಸ್ಟ್ ಕೆಪಾಸಿಟನ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಇತ್ತು ವೆನ್ ದೇರ್ ಇಸ್ ನಥಿಂಗ್, ಲೈಕ್ ಯಾವುದು ಡೈಎಲೆಕ್ಟ್ರಿಕ್ ಇಲ್ಲದೆ ಇದ್ದಾಗ. ಇನ್ಸರ್ಟ್ ಮಾಡಿದಾಗ 2 ಟೈಮ್ಸ್ ಆಗುತ್ತೆ. 2 ಟೈಮ್ಸ್ ಸಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ 1 3d ಬೈ 8k1. ನೋಡಿ ಇಲ್ಲಿ ಫಸ್ಟ್ ಅದರಲ್ಲಿ k1 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹಾಕಿದ್ದಾರೆ, ಸೆಕೆಂಡ್ ಅದರಲ್ಲಿ k2 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹಾಕಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಡಿ ಬೈ ಕೆ ಫಾರ್ಮುಲಾ ಇತ್ತಲ್ಲ ಅದೇ ಫಾರ್ಮುಲಾ, ಇದು ಈ ಫಾರ್ಮುಲಾ ನೋಡಿ ಇಲ್ಲಿ ಎಪ್ಸಿಲಾನ್ ನಾಟ್ ಎ ಬೈ ಡಿ ಬೈ ಕೆ, ಡಿ ಬೈ k1 ಪ್ಲಸ್ ಡಿ ಬೈ k2 ಈ ತರ ಐತಲ್ಲ. ಸೊ ಅದೇ ಅದು, ಏನು ಬೇರೆ ಹೊಸ ಫಾರ್ಮುಲಾ ಅಂತೂ ಏನೂ ಇಲ್ಲ. ಪ್ಲಸ್ ಇನ್ನೊಂದು ಯಾವುದಿದೆ, ಡಿ ಬೈ k2 ಪ್ಲಸ್ ಡಿ ಬೈ 8, ಸಾರಿ ಇದು 2k2 ಅಲ್ಲ, 2k2 ಬಿಕಾಸ್ ಡಿ ಬೈ 2 ಇದೆ. ಇದನ್ನೇನಕ್ಕೆ ಬರುತ್ತೆ ಡಿ ಬೈ 8 ಬಿಕಾಸ್ ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಲ್ಲ, ಏರಿದ್ರೆ k1 ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಸಿಂಪ್ಲಿಫೈ ಮಾಡಿ ಸಿ ಏನಂತ ತಗೊಂಡಿದ್ದೀವಿ, ಎಪ್ಸಿಲಾನ್ ನಾಟ್ ಎ ಬೈ ಡಿ, 2 ಇಂಟು ಎಪ್ಸಿಲಾನ್ ನಾಟ್ ಎ ಬೈ ಡಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ 3d ಬೈ 8k. ಇಲ್ಲಿ ಡಿ ಕಾಮನ್ ತಗೊಳ್ಬೇಕಿದ್ರೆ ಡಿನಾಮಿನೇಟರ್ ಅಲ್ಲಿ ಡಿ ಕಾಮನ್ ತಗೊಳ್ಳಿ, ಡಿ 3 ಬೈ 8k1 ಪ್ಲಸ್ 1 ಬೈ 2k2 ಪ್ಲಸ್ 1 ಬೈ 8. ಡಿ ಡಿ ಕ್ಯಾನ್ಸಲ್, ಎಪ್ಸಿಲಾನ್ ನಾಟ್ ಎ ಕ್ಯಾನ್ಸಲ್, ಏನೇನು ಉಳಿತು ಇಲ್ಲಿ 2 ಈಕ್ವಲ್ ಟು ಇದನ್ನ ಈ ಕಡೆ ತಗೊಂಬನ್ನಿ, ಅದನ್ನ ಈ 2ನ ಆ ಕಡೆ ತಗೊಂಡೋಗಿ ಇದನ್ನ ಈ ಕಡೆ ತಗೊಂಬನ್ನಿ, ಏನಾಗುತ್ತೆ ಡಿನಾಮಿನೇಟರ್ ಇದ್ರೆ ಈ ಕಡೆ ನ್ಯೂಮರೇಟರ್ ಆಗಿ ಬರುತ್ತೆ. ಸೊ ಇಟ್ ವಿಲ್ ಬಿ ವಾಟ್ 3 ಬೈ 8k1 ಪ್ಲಸ್ 1 ಬೈ 2k2 ಪ್ಲಸ್ 1 ಬೈ 8, 1 ಬೈ 8 1 ಬೈ 8 ಈಕ್ವಲ್ ಟು 1 ಬೈ 2. ಇದನ್ನ ಯಾವ ತರ ಬರೆದ್ರಿ ಅಂತ ಕೇಳ್ಬೋದು. ಇಲ್ಲಿ ನೋಡಿ 2 ಮಲ್ಟಿಪ್ಲೈಡ್ ಬೈ ಇದೆ, ಈ 2ನ ಈ ಕಡೆ ತಗೊಂಡೋದ್ರೆ ಈಕ್ವಲ್ ಟು ಆ ಕಡೆ ತಗೊಂಡೋದ್ರೆ ಡಿವೈಡೆಡ್ ಬೈ ಆಗುತ್ತೆ, ಅದೇ ಇಲ್ಲಿ ಬರ್ತಿದ್ದೀನಿ. ಇದು ಟೋಟಲ್ ಡಿವೈಡೆಡ್ ಬೈ ಇದೆ, 1 ಬೈ ಇದು ಟೋಟಲ್ ಇದೆ. ಸೊ ಇದನ್ನ ಈ ಕಡೆ ತಗೊಂಡ್ಬಂದ್ರೆ ಮಲ್ಟಿಪ್ಲೈಡ್ ಬೈ ಆಗುತ್ತೆ, ಸಿಂಪಲ್. ಇಲ್ಲಿ ನೋಡಿ 2 ಇಂದ ಕ್ಯಾನ್ಸಲ್ ಮಾಡಿದ್ನಲ್ಲ, ಎಷ್ಟಾಯ್ತು 2 4s 2 1s, ಇದೆಷ್ಟಾಯ್ತು ವೇಟ್ ಇದು 2 4s. ಓಕೆ, ಸೊ ಇದೇನು ಉಳಿತು ಫೈನಲ್ ಆಗಿ 3 ಬೈ 4k1 ಪ್ಲಸ್ 1 ಬೈ k2 ಪ್ಲಸ್ 1 ಬೈ 4 ಈಕ್ವಲ್ ಟು 1. 1 ಬೈ 4ನ ಆ ಕಡೆ ತಗೊಂಡೋಗಿ, ಸೊ 3 ಬೈ 4k1 ಪ್ಲಸ್ 1 ಬೈ k2 ಈಕ್ವಲ್ ಟು 1 ಮೈನಸ್ 1 ಬೈ 4. ಇನ್ನೊಂದವರು ಇದನ್ನ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಯಾವ್ದ್ರದ್ದು k1 ಈಕ್ವಲ್ ಟು ಈ ಕೊಟ್ಟಿದ್ದಾರಲ್ಲ k1 ಈಕ್ವಲ್ ಟು 1.25 k2 ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು 1 ಮೈನಸ್ 1 ಬೈ 4 ಆಯ್ತಾ. k1 ಈಕ್ವಲ್ ಟು 1.25 k2 ಅಂತ ಹೇಳಿದ್ದಾರೆ. 3 ಬೈ 4 ಇಂಟು ಈ k1 ಈಸ್ ಈಕ್ವಲ್ ಟು 1.25 k2 ಅಂತ ಇದೆ. ನಾವು ಇದನ್ನ ಈ ತರ ಬರ್ಕೊಂತೀನಿ, ಸಿಂಪಲ್ ಆಗಿರ್ಲಿ ಅಂತ. ಓಕೆ, ಸೊ ಇದೇನಾಗುತ್ತೆ ಹಂಗಿದ್ರೆ 125 ಬೈ 100 ಇಂಟು k2 ಪ್ಲಸ್ 1 ಬೈ k2. ಸೊ ಇದೇನಾಗುತ್ತೆ 3 ಬೈ 4. ಎಸ್, ಸ್ವಲ್ಪ ಲೆಂದಿ ಅನ್ಸುತ್ತೆ, ಅದೇ ನಿಮ್ಗೆ ಹೇಳಿದ್ನಲ್ಲ ಕ್ವಶನ್ ಸ್ವಲ್ಪ ಲೆಂದಿ ಕೇಳಿದಾರೆ ಈ ಸರಿ ಅಂತ. ರೆಸಿಪ್ರೋಕಲ್ ತಗೊಂಡೋಗಿ ಇದನ್ನ, ಇಲ್ಲ ಅಂದ್ರೆ ಏನಾಗುತ್ತಿದ್ದು 5s 4s 25 5s 25 4s 4 ಕ್ಯಾನ್ಸಲ್. ದೆನ್ ಇಲ್ಲಿ ಏನು ಉಳಿದು 3 ಬೈ 5 k2 ಪ್ಲಸ್ 1 ಬೈ k2 ಈಕ್ವಲ್ ಟು 3 ಬೈ 4. ಸೊ ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ LCM ತಗೊಳ್ಳಿ, ಇಂಟು 5 ಆಗುತ್ತೆ.
ಸೊ 8/5k2 equal to 3/4. ಇಲ್ಲಿ ಬರ್ಕೊಂತೀನಿ ಇದನ್ನ. ಇಲ್ಲಿ ಎಲ್ ಸಿ ಎಂ ತಗೊಂಡೆ, ನಥಿಂಗ್ ಟು ವರಿ. ಇಲ್ಲಿ ಎಲ್ ಸಿ ಎಂ ತಗೊಂಡೆ. ಸೊ ಇವಾಗ ಸಿಂಪ್ಲಿಫೈ ಮಾಡಿ. 32 divided by 3 into 5 equal to 8. ಎಷ್ಟಾಗುತ್ತಿದು? 32/15 equal to k2. ಸೊ ನಮ್ಗೆ ಯಾವ ವ್ಯಾಲ್ಯೂ ಕೇಳಿದಾರೆ ಅವರು? ನಮ್ಗೆ ಯಾವ ವ್ಯಾಲ್ಯೂ ಕೇಳಿದ್ದಾರೆ? k1 ವ್ಯಾಲ್ಯೂ ಕೇಳಿದ್ದಾರೆ. k1 is 1.25 into k2. ಓಕೆ, 1.25 into k2. ಸೊ ಇಲ್ಲೇ ಇದನ್ನ ಮಲ್ಟಿಪ್ಲೈಡ್ ಬೈ 1.25 ಮಾಡಿ ಮುಗಿದೋಗುತ್ತೆ ಅಷ್ಟೇ. ನೋಡಿ 32/15 k2 ಬಂತ ಇಂಟು 1.25 ಮಾಡಿದ್ರೆ k1 ಬರುತ್ತೆ. ಆ 1.25 ನಾನು 125/1000 ಅಂತ ಬರ್ಕೊಂತೀನಿ, ಹಂಗೆ ಸಿಂಪಲ್ ಆಗಿರ್ಲಿ ಅಂತ. ಸಾರಿ 100,000 ಅಲ್ಲ, 100. 25 4s 25, 5s 5 1s 5 3s 4 1s 4 8s ಎಷ್ಟು ಬಂತಿಲ್ಲಿ? 8/3. ಸೊ ಇದೇನಾಗುತ್ತೆ? 2.66. 3 1s 3 2s 6.2 ಉಳಿಯುತ್ತೆ. 20 3 6s 18, ಹಂಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ದ ಆನ್ಸರ್ ಇಸ್ 2.66. ದ ಆನ್ಸರ್ ಇಸ್ 2.66. ಎಸ್, ಈ ತರ ಕ್ವಶನ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ಸ್ ಇಂದ ಬಂದಿದೆ. ಟಫ್ ಅಂತ ಹೇಳಲ್ಲ, ಟಫ್ ಇಲ್ಲ, ಆಕ್ಚುಲಿ ಈಸಿನೇ, ಬಟ್ ಲೆಂದಿ ಆಗಿದೆ. ಈ ತರ ಈ ಲಾಸ್ಟ್ ಕ್ವಶನ್ ಇತ್ತಲ್ಲ, ಲೆಂದಿ ಆಗಿದೆ ಸ್ವಲ್ಪ. ಸೊ ಅದಕ್ಕೆ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ಬಹುದು. ಅದಕ್ಕೆ ಹೇಳಿದೆ ಒಂದು ಸ್ವಲ್ಪ ಈ ಸರಿ ಟಫ್ ವಿತ್ ಕ್ವಶನ್ ಪೇಪರ್ ಅಂತ. ಓಕೆ, ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.